ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತು ಸಂಜೆ 4 ಗಂಟೆಗೆ ಸಿಎಲ್ಪಿ ಮೀಟಿಂಗ್ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ. ಜೊತೆಗೆ ಸಿಎಲ್ಪಿ ನಾಯಕನ ಆಯ್ಕೆ ಪ್ರಕ್ರಿಯೆ ಆದ ಬಳಿಕ ಪಟ್ಟಾಭಿಷೇಕ ಪ್ರಕ್ರಿಯೆ ಏನಿದೆ ಅದು ಚುರುಕು ಪಡ್ಕೊಳ್ಳುತ್ತೆ. ಸರ್ಕಾರ ರಚನೆಗೆ ಹಕ್ಕು ಮಂಡಿಸ್ತಾರೆ ಡಿ ಕೆ ಶಿವಕುಮಾರ್ ಅವರು. ಅದು ಸಿಎಲ್ಪಿ ಮೀಟಿಂಗ್ ಆದ ನಂತರದಲ್ಲಿ ಲೋಕಭವನಕ್ಕೆ ತೆರಳುತ್ತಾರೆ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ಅವರು ಸೇರಿದಂತೆ ಹಲವು ನಾಯಕರ ಜೊತೆಗೆ ಲೋಕಭವನಕ್ಕೆ ಭೇಟಿ ಕೊಡ್ತಾರೆ. ಸರ್ಕಾರ ರಚನೆಗೆ ರಾಜ್ಯಪಾಲರ ಮುಂದೆ ಡಿ ಕೆ ಶಿ ಅವರು ಹಕ್ಕು ಮಂಡಿಸ್ತಾರೆ. ಆಮೇಲೆ ರಾಜ್ಯಪಾಲರು ಅನುಮತಿ ಸಿಕ್ಕ ಬಳಿಕ ಸಿಎಂ ಗದ್ದುಗೆ ಏರೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಆಲ್ಮೋಸ್ಟ್ ಇವತ್ತು ಸಿಎಲ್ಪಿ ಮೀಟಿಂಗ್ ಆದ ನಂತರದಲ್ಲಿ ಸೋಮವಾರ ಬಹುಶಃ ಪದಗ್ರಹಣ ಕಾರ್ಯಕ್ರಮ ನಡೀಬಹುದು. ಆ ಎಲ್ಲ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಈಗ ಆಲ್ರೆಡಿ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಈ ಸಿಎಲ್ಪಿ ಮೀಟಿಂಗ್ನಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು, ಜೊತೆಗೆ ಯಾರ್ಯಾರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದಂಥ ಚರ್ಚೆ ಆಗಿದೆ. ಬಿಕಾಸ್ ಮೊದಲಿಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಮ್ಯಾರಥಾನ್ ಮೀಟಿಂಗ್ಗಳಾಗಿತ್ತು. ಈಗ ರಾಜೀನಾಮೆ ನೀಡಿದ ನಂತರದಲ್ಲಿ ಸ್ವತಃ ಸಿದ್ದರಾಮಯ್ಯ ಅವರು ಹೋದ್ರು, ಅದರ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಕೂಡ ಹೋಗಿದ್ರು. ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮಾತುಕತೆ ನಡೆಸ್ಕೊಂಡು ಬಂದಿದ್ದಾರೆ. ಅಲ್ಲಿಗೆ ಇವತ್ತು ನಡೆಯುವಂತಹ ಸಿಎಲ್ಪಿ ಮೀಟಿಂಗ್ನಲ್ಲಿ ಈ ಎಲ್ಲ ಯಾರಿಗೆ ಏನು ಎತ್ತ ಅನ್ನುವಂಥ ಕುತೂಹಲ ಇದೆಯಲ್ಲ ಅದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಬೀಳುವಂಥ ಸಾಧ್ಯತೆ ದಟ್ಟವಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟ ನಂತರದಲ್ಲಿ ಪ್ರತಿದಿನವೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಮಹತ್ವವನ್ನ ಪಡ್ಕೊಳ್ತಾ ಇದೆ. ಜೊತೆಗೆ ಇವತ್ತು ನಡೆಯುವಂತಹ ಸಿಎಲ್ಪಿ ಮೀಟಿಂಗ್ ಏನ್ ನಿರೀಕ್ಷೆ ಮಾಡಬಹುದು, ಯಾವಾಗ ಪಟ್ಟಾಭಿಷೇಕ ಕಾರ್ಯಕ್ರಮ ಆಗ್ಬೋದು, ಜೊತೆಗೆ ಏನೆಲ್ಲ ವಿಚಾರಗಳು ಇವತ್ತು ಚರ್ಚೆ ಆಗ್ಬೋದು ಸಿಎಲ್ಪಿಯಲ್ಲಿ? ಪ್ರಭು, ಕನಕಪುರದ ಬಂಡೆ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಇಷ್ಟು ವರ್ಷಗಳ ಕಾಲ ಕಾಣ್ತಿದ್ದಂಥ ಕನಸು ಇದೀಗ ಕೈಗೂಡುವಂಥ ಸಮಯ ಬಂದಿರುವಂಥದ್ದು. ಅದಕ್ಕೆ ಬೇಕಾಗಿರುವಂಥದ್ದು ಸಿಎಲ್ಪಿ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನಾಗಿ ಹೊರಹೊಮ್ಮುವಂಥದ್ದು. ಆ ನಿಟ್ಟಿನಲ್ಲೇ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆಯಲಾಗಿರುವಂಥದ್ದು. ಸಂಜೆ 4 ಗಂಟೆಗೆ ವಿಧಾನಸೌಧದ 344ನೇ ಕೊಠಡಿಯ ಸಭಾಂಗಣದಲ್ಲಿ ಇವತ್ತು ಸಂಜೆ ಸಿಎಲ್ಪಿ ಸಭೆ ನಡೆಯುವಂಥದ್ದು. ಈಗಾಗಲೇ ಸಿಎಲ್ಪಿ ಸಭೆಗೆ ಹಾಜರಾಗುವಂತೆ ರಾಜ್ಯ ಕಾಂಗ್ರೆಸ್ನಿಂದ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಶಾಸಕರುಗಳಿಗೂ ಸಹ ಈಗಾಗಲೇ ಮಾಹಿತಿ ಹೋಗಿರುವಂಥದ್ದು. 138 ಶಾಸಕರುಗಳು ಮತ್ತು 2 ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥ ಪಕ್ಷೇತರ ಶಾಸಕರುಗಳಿಗೂ ಸಹ ಈಗಾಗಲೇ ಸಿಎಲ್ಪಿ ಸಭೆಗೆ ಆಗಮಿಸುವಂತೆ ಮಾಹಿತಿಯನ್ನು ಕೊಡಲಾಗಿರುವಂಥದ್ದು. ಆದರೆ 2-3 ಜನ ಶಾಸಕರುಗಳು ಸಿಎಲ್ಪಿಗೆ ಬರಲಿಕ್ಕೆ ಆಗಲ್ಲ ಅಂತ ಹೇಳಿ ಈಗಾಗಲೇ ಅನುಮತಿಯನ್ನು ಪಡೆದುಕೊಂಡಿದ್ದಾರೆ. ಇವತ್ತಿನ ಸಿಎಲ್ಪಿ ಸಭೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ತಾರೆ. ಕೆ ಸಿ ವೇಣುಗೋಪಾಲ್ ಅವರ ಆಗಮನದ ನಿರೀಕ್ಷೆ ಇರುವಂಥದ್ದು. ಸಿಎಲ್ಪಿ ಸಭೆಯಲ್ಲಿ ಇವತ್ತು ಹೊಸದಾಗಿ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕನನ್ನು ಆಯ್ಕೆ ಮಾಡಬೇಕಾಗಿರುವಂಥದ್ದು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ನಿಂದಲೇ ನೇರವಾಗಿ ಒಂದು ಹೆಸರನ್ನ ಘೋಷಣೆ ಮಾಡುವಂಥ ಸಾಧ್ಯತೆ ಇರುವಂಥದ್ದು. 2023ರ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಅವತ್ತು ಸಿಎಲ್ಪಿ ಆದಂಥ ಸಂದರ್ಭದಲ್ಲಿ ವೋಟಿಂಗ್ ಪ್ರೊಸೆಸ್ ಸಹ ಆಗಿರುವಂಥದ್ದು. ಸಿಎಂ ಸಿದ್ದರಾಮಯ್ಯ ಮತ್ತು ಸಿಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಅವತ್ತು ಕೆಲ ಶಾಸಕರುಗಳು ಬೆಂಬಲವನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ವೋಟಿಂಗ್ ಪ್ರೊಸೆಸ್ ಆಗಿತ್ತು. ಅವತ್ತು ಸಿಎಂ ಸಿದ್ದರಾಮಯ್ಯನವ್ರನ್ನ ವೋಟಿಂಗ್ ಪ್ರೊಸೆಸ್ ಮೂಲಕ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಲಾಗಿತ್ತು. ಆದರೆ ಈಗ ಸಮಯ ಬದಲಾಗಿರುವಂಥದ್ದು, ಹೈಕಮಾಂಡ್ನ ಚಿಂತನೆ ಬದಲಾಗಿರುವಂಥದ್ದು. ಹೈಕಮಾಂಡ್ ನಾಯಕರುಗಳೇ ನೇರವಾಗಿ ಒಂದು ಹೆಸರನ್ನ ಹೇಳ್ತಾ ಇರುವಂಥದ್ದು. ಹೀಗಾಗಿ ಎಲ್ಲ ಶಾಸಕರ ಸಮ್ಮುಖದಲ್ಲಿ ಹೈಕಮಾಂಡ್ನ ನಿರ್ಧಾರ ಇವತ್ತು ಡಿ ಕೆ ಶಿವಕುಮಾರ್ ಅವರು ಆಗಿರುವಂಥದ್ದು. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಮುಂದಿನ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಆಯ್ಕೆ ಮಾಡಲಾಗುತ್ತೆ ಅಂತ ಹೇಳಿ ಒಂದು ಘೋಷಣೆಯನ್ನ ಮಾಡಲಾಗುವಂಥದ್ದು. ಅದಾದ ಬಳಿಕವೇ ಸರ್ಕಾರ ರಚನೆಗೆ ಸಂಬಂಧಿಸಿದಂಥ ಪ್ರಕ್ರಿಯೆಗಳು ಆಗುವಂಥದ್ದು. ಶಾಸಕಾಂಗ ಪಕ್ಷದಲ್ಲಿ ಒಂದೇ ಒಂದು ವಿಚಾರ ಇವತ್ತು ಸ್ಪಷ್ಟವಾಗುವಂಥದ್ದು, ಅದು ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡುವಂಥದ್ದು. ಪ್ರಭು, ವೀರೇಶ್, ಇಲ್ಲಿ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಈಗ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಟ್ಟಂತ ಪ್ರೊಸೀಜರ್ ಇದೆಯಲ್ಲ, ಅಷ್ಟು ಸ್ಮೂತ್ ಆಗಿ ಇವತ್ತು ಸಿಎಲ್ಪಿಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆ ಕೂಡ ಅಷ್ಟೇ ಸುಸೂತ್ರವಾಗಿ ನಡಿಬಹುದಾ? ಏನಾದರೂ ಆ ಥರದ್ದು ಏನಾದರೂ ನಡಿಬಹುದಾ, ಹೇಗೆ ಅಂತ?
ಖಂಡಿತವಾಗಿಯೂ ಪ್ರಭು, ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ತಿರ್ತಕ್ಕಂಥ ನಿರ್ಧಾರ ಅಷ್ಟೊಂದು ಕಠಿಣವಾಗಿರುವಂಥದ್ದು. ಯಾಕಂತಂದ್ರೆ ಮಾಜಿ ಸಚಿವ KN ರಾಜಣ್ಣ ಅವರ ವಿಚಾರದಿಂದಲೂ ಸಹ ನಾವು ಕಾಂಗ್ರೆಸ್ನ ಹೈಕಮಾಂಡ್ ನಡೆಯನ್ನು ನೋಡ್ಕೊಂಡು ಬರ್ತಾ ಇರುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ನ ನಡೆಗೆ ಯಾರು ವಿರುದ್ಧವಾಗಿ ಮಾತನಾಡ್ತಾರೆ, ಯಾರು ವಿರುದ್ಧವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ, ಅದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾದಂಥ ಕಠಿಣ ಕ್ರಮವನ್ನು ಕೈಗೊಳ್ತಾ ಇರುವಂಥದ್ದು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಏನು ಸೂಚನೆಯನ್ನು ಕೊಡ್ತಾ ಇದೆ, ಏನು ಸಲಹೆಯನ್ನು ಕೊಡ್ತಾ ಇದೆ, ಅದನ್ನು ಪಾಲಿಸಬೇಕಾಗಿರುವುದಷ್ಟೇ ಕಾಂಗ್ರೆಸ್ ಶಾಸಕರ ಕರ್ತವ್ಯ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಸಹ ಯಾವುದೇ ರೀತಿಯಾದಂಥ ವಿಚಾರಗಳು ಚರ್ಚೆ ಆಗುವಂಥ ಸಾಧ್ಯತೆಗಳು ಇಲ್ಲ. ಕೇವಲ ಶಾಸಕಾಂಗ ಪಕ್ಷದ ನಾಯಕನನ್ನು ಆಯ್ಕೆ ಮಾಡುವಂಥ ವಿಚಾರ ಆಗಿರ್ಬೋದು. ಅದಾದ ಬಳಿಕ DK ಶಿವಕುಮಾರ್ ಅವರು ಎಲ್ಲ ಶಾಸಕರಿಗೂ ಅಭಿನಂದನೆ ಸಲ್ಲಿಸುವಂಥದ್ದು ಮತ್ತು ಸರ್ಕಾರ ರಚನೆ ವಿಚಾರಕ್ಕೆ ಸಂಬಂಧಿಸಿದಂತೆ ಚರ್ಚೆಗಳು ಆಗುವಂಥದ್ದು ಮತ್ತು ರಾಜ್ಯಪಾಲ ಭವನಕ್ಕೆ ಯಾರೆಲ್ಲ ಹೋಗಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಚರ್ಚೆ ಆಗುವಂಥ ಸಾಧ್ಯತೆಗಳು ಇರುವಂಥದ್ದು. ಹೀಗಾಗಿ ಸಚಿವ ಸಂಪುಟ ವಿಚಾರ ಆಗಿರ್ಬೋದು, DCM ನೇಮಕಾತಿ ವಿಚಾರ ಆಗಿರ್ಬೋದು, ಯಾವ ವಿಚಾರಗಳು ಸಹ ಇವತ್ತಿನ ಶಾಸಕಾಂಗ ಸಭೆಯಲ್ಲಿ ಚರ್ಚೆ ಆಗುವಂಥ ಸಾಧ್ಯತೆಗಳು ತುಂಬಾನೇ ಕಡಿಮೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಕೇವಲ ಶಾಸಕಾಂಗ ಪಕ್ಷದ ನಾಯಕನನ್ನ ಆಯ್ಕೆ ಮಾಡಿ ಘೋಷಣೆ ಮಾಡುವಂಥದ್ದು ಅಷ್ಟೇ ಮಾತ್ರ ಪ್ರೊಸೆಸ್ ಆಗುವಂಥದ್ದು ಇವತ್ತು ಪ್ರಭು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.